ಈಗ ಅದೆಂಥದ್ದು ಸಾಯಂಕಾಲ ನೀವು ಕಷ್ಟಪಟ್ಟು ಮೊದಲು ಒಂದು ಕಾಲದಲ್ಲಿ ರಾತ್ರಿ 10 ಗಂಟೆ 11 ಗಂಟೆ ಮೇಲೆ ಊರಲ್ಲಿ ಮಲಗದ ಮೇಲೆ ಎಲ್ಲ ಒಂದು ಕಡೆ ಒಂದೇನೋ ನಿಮ್ಮ ಶ್ರಮಕ್ಕೆ ಒಂದು ಬಾಟ್ಲು ಕದ್ದು ಕುಡಿದ್ಬಿಟ್ಟು ಬಂದು ಮನೆಗೆ ಹೋಗಿ ಮೆತ್ತಗೆ ಮಲಕೊಳ್ಳೋರಿ. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನೋಡಿರೋದು. ಈಗ ಬೆಳಗ್ಗೆ 6 ಗಂಟೆಗೆ ಸ್ಟಾಲ್ ಓಪನ್, ಟೀ ಸ್ಟಾಲ್ ಓಪನ್ ಅದ. ಹಿಂಗೆ ಈ ಮದ್ಯದ ಅಂಗಡಿ ರೇಟ್ ಇಲ್ಲಿಗೆ ತಗೊಂಡು ಹೋಗೋರೀಗ. ನಿಮಗೆ ಇಲ್ಲಿ 2000 ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿ ಈಗ ದುಡಿಮೆ ಮಾಡೋ ಕುಟುಂಬಗಳ ಆ ಶ್ರಮಜೀವಿಗಳ ಜೋಬಿಗೆ 4000 5000 ರೂಪಾಯಿ ನಿಮ್ಮಿಂದ ಕಿತ್ಕೊಂಡು 2000 ರೂಪಾಯಿ ಕೂಡ ದೊಡ್ಡ ವಿಷಯವ? ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಇದು ಈ ಸರ್ಕಾರದ ನಡವಳಿಕೆ ಏನಿದೆ, ಮುಂದಿನ ದಿನಗಳಲ್ಲಿ ಏನಾಗ್ತದೆ? ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ, ಎಲ್ಲೂ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ, ಯಾವುದೇ ರಸ್ತೆಗಳ ಕೆಲಸ ಇಲ್ಲ, ಕಟ್ಟಡಗಳ ಕೆಲಸ ಇಲ್ಲ. ಇದು ನಡೀತಾ ಇರತಕ್ಕಂಥ ಈ ಒಂದು ಸರ್ಕಾರದ ನಡವಳಿಕೆ ಏನಿದೆ, ಒಂದು ಮಾತನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ. ಇವತ್ತು BJP ಮತ್ತು JDSನ ಹೊಂದಾಣಿಕೆ ಇದೆಯಲ್ಲ, ನಮ್ಮ ವೈಯಕ್ತಿಕವಾದಂಥ ಸ್ಥಾನಮಾನಗಳನ್ನು ಪಡಿಬೇಕು ಅಂತ ಅಲ್ಲ. ದೇವೇಗೌಡರು ನೀವೇನು ಬೆಳೆಸಿದಂಥ ಈ ಮಣ್ಣಿನ ಮಗ, ದೆಹಲಿಯ ಕೆಂಪು ಕೋಟೆನೋ ಹಾಳು ಬಂದಾಯಿತು, ದೆಹಲಿಯ ಅಧಿಕಾರನೂ ಏನು ಅನ್ನೋದು ನೋಡಾಗಿದೆ. ಬಹುಶಃ ಅವತ್ತು ದೇವೇಗೌಡರು ಆ ಅಧಿಕಾರ ಬಿಟ್ಟು ಬಂದರಲ್ಲ, ಆ ಜಾಗದಲ್ಲಿ ಇನ್ನು ಯಾರೇ ಇದ್ದಿದ್ರು 5 ವರ್ಷ ಸಂಪೂರ್ಣವಾಗಿ ಅವರಿವ್ರ ಕಾಲಿಡ್ಕೊಂಡು 5 ವರ್ಷ ಸಂಪೂರ್ಣವಾಗಿ ಅಧಿಕಾರ ನಡೆಸೋರು. ಆದರೆ ದೇವೇಗೌಡರು ಸ್ವಾಭಿಮಾನಕ್ಕೆ ತಲೆ ಬಾಗಲಿಲ್ಲ. ಏನು ತಪ್ಪು ಮಾಡಿದ್ರು ಅಂತ ಕಾಂಗ್ರೆಸ್ ಅವತ್ತು ಅವ್ರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿದ್ರು. ಯಾವ ತಪ್ಪು ಮಾಡಿದ್ರು ಅಂತೇಳಿ ಪ್ರಧಾನಮಂತ್ರಿ ದೇವೇಗೌಡರು ನಾವೇ ಮಾಡೋದು ಅಂತಾರೆ ಕಾಂಗ್ರೆಸ್ನವರು. ಆಯ್ತಪ್ಪ, ನೀವು ಮಾಡಿದ್ರಾ? 196 ಜನ ಕಾಂಗ್ರೆಸ್ ಹೊರತುಪಡಿಸಿ ಗೆದ್ದಿದ್ರು. ಅವರು ಒತ್ತಡ ಹಾಕಿ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ರು. ಪ್ರಧಾನಮಂತ್ರಿಗಿರಿಂದ ಇಳಿಸಿದವರು ಕಾಂಗ್ರೆಸ್ನವರು. ಏನಕ್ಕೆ ಇಳಿಸ್ದೆ ಅಂತೇಳಿ ಇವತ್ತವರೆಗೆ ಯಾರಾದರೂ ಸತ್ಯ ಹೇಳಿದ್ರು? ಅವರು ಸತ್ಯವೇ ನಮ್ಮ ಮನೆ ದೇವರು ಅಂತಾರೆ. ದೇವೇಗೌಡರು ಬರೀ ಸುಳ್ಳು ಹೇಳ್ತಾರೆ ಅಂತಾರೆ. ಪಾಪ ಇಲ್ಲೇ ಬೆಳೆದಂಥ ನಮ್ಮ ನಾಯಕರು ಇವತ್ತು ದೇವೇಗೌಡರನ್ನ ಯಾಕೆ ಇಳಿಸಿದ್ರು ಕಾಂಗ್ರೆಸ್ನವರು ಪ್ರಧಾನಮಂತ್ರಿ ಸ್ಥಾನದಿಂದ? ಏನೋ ದುಡ್ಡು ಹೊಡೆದಿದ್ರ, ಇಲ್ಲ ದೇಶಕ್ಕೆ ದ್ರೋಹ ಮಾಡಿದ್ರ? ಯಾತಕ್ಕೆ ಇಳಿಸಿದ್ರು? ಅವತ್ತು ಅವರ ಆಡಳಿತ ಎಲ್ಲ ಕೊಂಡಾಡಿದ್ರು. ಮಾಧ್ಯಮಗಳಲ್ಲಿ ಅವರ ಬಗ್ಗೆ ದೊಡ್ಡ ಮಟ್ಟದ ಪ್ರಚಾರ ದೊರಕಲಿಲ್ಲ ಅಷ್ಟೆ. ಇವತ್ತು ನರೇಂದ್ರ ಮೋದಿ ದೇವೇಗೌಡರನ್ನ ನೀವು ನೋಡಿದ್ರಿ ಮೊನ್ನೆ, ಅವ್ರನ್ನ ಚೇರ್ ಹಾಕಿ ಕೂರಿಸಿ ಪ್ರಧಾನಮಂತ್ರಿ ಕಚೇರಿನಲ್ಲಿ ನಮ್ಮಗಳನ್ನು ಜೊತೆಲಿ ನಿಲ್ಲಿಸ್ಕೊಂಡು ಒಬ್ಬ ತಂದೆಯನ್ನ ಕೂರಿಸಿ ಮಗ ಹಿಂದ್ಗಡೆ ನಿಂತು ಫೋಟೋ ತೆಗೆಸ್ಕೊಂಡಾಗೆ ದೇವೇಗೌಡರು ಗೌರವ ಇವತ್ತು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ. ಅಂದರೆ ಅದಕ್ಕೆ ಕಾರಣ ನೀವು ಬೆಳೆಸಿರ್ತಕ್ಕಂಥ, ನೀವು ಈ ಮಟ್ಟಿಗೆ ತಂದಂಥ ಆ ಕೀರ್ತಿ ಈ ಜಿಲ್ಲೆಯ ಜನತೆ ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ.